Hey guys, welcome back to Diksha Lakshman YouTube channel. ಇದನ್ನ ಹಿಂಗೆ ಮಡ್ಕೊಂಡು ಎಷ್ಟು ದೊಡ್ಡ ಸ್ಟೇಡಿಯಂ ನೋಡಿ, ಚೆನ್ನಾಗಿದೆ. ಹಾಯ್ ರವಿ ಸಿಂಹ ಲಯನ್ ಅಂತ ಅರೆ ವೆಜಿಟೇರಿಯನ್ ಸಿಂಹ ಇದು. ಬೇಸರ ಬರ್ತಾರೆ ಆಯ್ತು ನೋಡಕ್ಕೆ. ಇವತ್ತು ಸ್ಯಾಟರ್ಡೆ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಇವತ್ತಿನ ಬ್ಲಾಗ್ ಅದೇ ಆಗಿರುತ್ತೆ. ಓಕೆ, ಅಂದರೆ ನಾವು ಈಚೆ ಹೋಗ್ತಾ ಇದ್ದೀವಿ ತಿನ್ಕೊಂಬರೋಣ ಅಂತ. 5 ಜನ ಹೋಗ್ತಾ ಇದ್ದೀವಿ. ಅವ್ರು ಬರ್ತಾ ಇದ್ದಾರಲ್ಲ. ಇವಾಗ ನಾವು ಆ್ಯಕ್ಚುಲಿ ಈಚೆ ಹೋಗೋಣ ಅಂತ ಅಂದ್ಕೊಂಡ್ವಿ ಲಂಚ್ಗೆ. ನಾನು ನನ್ನ ಹಸ್ಬೆಂಡು ಇನ್ನು ಅವ್ರ ಫ್ರೆಂಡ್ಸ್ ಇಬ್ಬರು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಓಕೆ, ಆ್ಯಕ್ಚುಲಿ ನಾವು ತುಂಬ ದಿನದಿಂದ ಪಿಜ್ಜಾ ತಿನ್ನಬೇಕು ಅಂತ ಅಂದ್ಕೊತಾನೇ ಇದ್ವಿ, ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಇವತ್ತು ಟೈಮ್ ಕೂಡ ಬಂತು ಹೋಗಿ ತಿನ್ನೋಕ್ಕೆ ನಾವೆಲ್ಲರೂ. ಆ್ಯಂಡ್ ರವಿಗೂ ಪಿಜ್ಜಾ ಅಂದರೆ ಇಷ್ಟ, ನನ್ನ ಥರನೇ. ಇವ್ರಿಗಿಷ್ಟ ಇಲ್ಲ ಪಿಜ್ಜಾ ಇಷ್ಟ ಇಲ್ಲ, ನನಗೂ ರವಿಗೆ ಇಷ್ಟ. ನಾವಿಬ್ಬರು ಯಾವಾಗಲೂ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಅಲ್ಲಿ ಹೋಗ್ತಿರೋಣ ಅಂತ. ಸೊ ಇವಾಗ ಯೂಶ್ವಲಿ ನಾವು ಯಾವಾಗಲೂ ಪಿಜ್ಜಾ ಹಟ್ಟಲ್ಲೇ ತಿಂತಾಯಿದ್ವಿ. ಇವಾಗ ಜೆ ಪಿ ನಗರಲ್ಲಿ ಬ್ರಿಕ್ ಓವನ್ ಅಂತ ಯಾವುದೋ ಒಂದು ಪಿಜ್ಜಾ ಶಾಪ್ ಇದೆ ಅಂತ ಅಂದ್ಕೊಂಡು ಸೊ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಂದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು, ರವಿ ಫಸ್ಟ್ ಟೈಮು. ಸೊ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಓಕೆ, ಬಾಯ್. ನೋಡಿ ಮಾತಾಡೋದೇ ಇಲ್ಲ, ಇವರು ಮಾತಾಡಲ್ಲ. ರವಿ ಹಾಯ್ ಅನ್ನಿ. ರವಿ ನೀವು ಹಾಯ್ ಅನ್ನಿ. ಹಾಂ ಹಾಯ್. ಹಾಂ ಇದನ್ನ ಹಿಂಗೆ ಮಡ್ಕೊಂಡು ಹೆಂಗೆ ತಿಂತಾರೆ ನೋಡಿ ಪಿಜ್ಜಾನ ಇವರು. ಚಪಾತಿ ಎಗ್ ಇಲ್ಲ ನೋಡಿ, ಈ ಪಿಜ್ಜಾ ಈ ಥರ ಇರುತ್ತೆ. ಓಕೆ, ಅಂದರೆ ಈ ಪಿಜ್ಜಾಗೂ ನಾರ್ಮಲ್ ಪಿಜ್ಜಾಗೂ ಏನಂದರೆ, ಈ ಪಿಜ್ಜಾ ಬಂದು ಸೋಡೋ ಬ್ರೆಡ್ಡಲ್ಲಿ ಮಾಡಿರ್ತಾರೆ ನೋಡಿ. ಅಂದರೆ ನಿಮ್ಗೆ ಗೊತ್ತಾಗ್ತಿದೆ, ನಾರ್ಮಲ್ ಪಿಜ್ಜಾ ತುಂಬ ಥಿಕ್ಕಾಗಿರುತ್ತೆ ನೋಡಿ, ತುಂಬ ತಿನ್ನಾಗಿದೆ ಸ್ಲೈಸ್ ಎಲ್ಲ. ಇದು ಸೋಡೋ ಬ್ರೆಡ್ಡಲ್ಲಿ ಮಾಡಿರ್ತಾರೆ. ಇದು ಹೆಲ್ದಿ ವರ್ಷನ್. ನಾರ್ಮಲಾಗಿ ಮಾಡೋದು ಮೈದಾಲ್ಲಿ ಮಾಡ್ತಾರೆ, ಇದು ಬಂದು ವೀಟ್ ಫ್ಲವರಲ್ಲಿ ಮಾಡೋದು ಪಿಜ್ಜಾ ಬೇಸ್. ಚೆನ್ನಾಗಿದೆ ಆ್ಯಕ್ಚುಲಿ. ಅದೇ ತಿನ್ನೋದಕ್ಕೆ ಓಕೆ ನೋಡಿ. ಇವರು ಯಾವ ರೇಂಜ್ ತಿಂತಾರೆ ಅಂದರೆ, ಅದನ್ನು ಚಪಾತಿ ಥರ ಮುಡ್ಕೊಂಡು ನೋಡಿ ಅದನ್ನು ರೋಲ್ ಮಾಡ್ಕೊಂಡು ತಿನ್ಕೊತಾರೆ. ಅವರು ತಿನ್ನೋಕ್ಕಾಗ್ತಲ್ಲ ಕರೆಕ್ಟಾಗಿ. ನೋಡಿ ನಿಮಗೆ ತೋರಿಸ್ತಾರೆ ನೋಡಿ, ಹೇಳಿದ್ರ ಹಿಂಗೆ ತಿಂತವ್ರು. ಅದು ಚೆನ್ನಾಗಿದೆ ಟೇಸ್ಟ್. ಹೇಳ್ತಿದ್ರಲ್ಲ ಹೇಳಿ. ಬ್ರಿಕ್ ಇಟ್ಕೆ ಮಾಡಿರೋದು. ಅದನ್ನು ಅದಕ್ಕೆ ಬ್ರಿಕ್ ಅಂತ ಇಂಗ್ಲೀಷಲ್ಲಿ ಕ್ಲೀನಾಗಿ ಹೇಳ್ತಾರೆ, ನೀವು ಇಟ್ಕೆ ಅಂತ ಹೇಳ್ಬೋದು. ಯಾಕೆ ಕನ್ನಡದಲ್ಲಿ ಇಟ್ಕೆಲ್ ಮಾಡಿರೋದು ಅಂತ ಹಾಕಿದ್ರೆ ಬೋರ್ಡರ್ ಏನು ತಪ್ಪಾಗುತ್ತಾ? ಹಂಗೆ ಹಾಕಲ್ಲ, ಹಾಕ್ಬೋದು. ಹಂಗೆ ಹಾಕೋದು ಯಾರು ಬರಲ್ಲ. ಯಾಕೆ ಬರಲ್ಲ? ಎಲ್ಲರೂ ಇಂಗ್ಲೀಷ್ ನೋಡ್ರಲ್ಲಿ ಇವರು. ಸಾಕು ರವಿ. ಎರಡು ಆರ್ಡರ್ ಅಂದರೆ ಕಮ್ಮಿ ಅಂದರೆ ಅರ್ಧ ಮಾಡಬೇಕು. ಉರ್ದು ಮನೆ ಗಾಡಿ ಹೋಗ್ತಾರೆ. ಸೊ ಇವಾಗ ತಿಂದ್ವಿ. ಇವ್ರಿಗಿನ್ನೂ ಹೊಟ್ಟೆ ತುಂಬಿಲ್ವಂತೆ. ಸ್ವಲ್ಪ ಏನಾರ ಚಿಕನ್ ವಿಂಗ್ಸ್ ಏನೋ ಬುಕ್ ಮಾಡಿದ್ದಾರೆ. ಅದಾದಮೇಲೆ ನಾನು ಪಿಜ್ಜಾ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ದೀವಿ. ಐಸ್ ಕ್ರೀಮು ತಿಂತೀನಿ ಇವತ್ತು.
ಐಸ್ ಕ್ರೀಮ್ ತಿನ್ನೋಕೆ ಕಾರ್ನರ್ ಹೌಸ್ಗೆ ಹೋಗ್ತಿದ್ದೀನಿ. ಅಲ್ಲೋಗಿ ಐಸ್ ಕ್ರೀಮ್ ತಿನ್ನೋಣ. ಓಕೆ, ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಹಾಂ, ಸೊ ಇವಾಗ ನಾವು ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ಐಸ್ ಕ್ರೀಮ್ ತಿಂದು ಸಿಗ್ತೀನಿ. ಆ್ಯಕ್ಚುಲಿ ಇವತ್ತು ಬಂದು ಸ್ವಲ್ಪ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ರಾತ್ರಿ ನಾವು ಇವರು ಕ್ರಿಕೆಟ್ ಆಡೋಕೆ ಹೋಗ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಎವ್ರಿ ಮಂತ್ ಹೋಗ್ತಾ ಇರ್ತಾರೆ, ನಾನು ಅವ್ರ ಜೊತೆ ಹೋಗ್ತೀನಿ. ಇವತ್ತು ರಾತ್ರಿ ಅದನ್ನು ಬುಕ್ ಮಾಡಿದ್ದಾರೆ, ಹೋಗ್ತೀವಿ. ಆ್ಯಕ್ಚುಲಿ ಇವರೆಲ್ಲಿ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೆ ಅಂದರೆ, ನಾನು ಓದಿದ್ನಲ್ಲ, ನಾನು ಡಿಗ್ರಿ ಮಾಡಿದ್ನಲ್ಲ, ಇಂಜಿನಿಯರಿಂಗ್ ಮಾಡಿದ್ನಲ್ಲ, ಅಲ್ಲೇ ಇವರು ಅಲ್ಲಿ ಆಡೋಕ್ಕೆ ಹೋಗೋದು. ಸೊ ಅಲ್ಲಿ ಹೋಗಿ ನಂಗೆ ಇಷ್ಟ ಆಗುತ್ತೆ. ನಾನು ಕಾಲೇಜ್ನ ನೋಡ್ಬೋದು, ತುಂಬ ವರ್ಷ ಆಗೋಗಿತ್ತು. ಎವ್ರಿ ಮಂತ್ ಹೋಗ್ತಾನೆ, ಇಷ್ಟ ಅಂತಲೇ ಹೋಗ್ತೀನಿ ಆ್ಯಕ್ಚುಲಿ. ಇವಾಗ ಸದ್ಯಕ್ಕೆ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಾ ಇದ್ದೀವಿ, ಅಲ್ಲೊಂದು ಸಿಗ್ತೀನಿ. ಓಕೆ, ಸೊ ಬಂದ್ವಿ ಕಾರ್ನರ್ ಹತ್ರ ಹೋಗೋಣ. ಹೋಗ್ಬಿಟ್ಟು ನೋಡೋಣ ಇದು ಏನೇನು ತೊಗೊತಾರೆ ಅಂತ. ನಾನು ಈ ಸತಿ DBC ತಗೊಳ್ಳಲ್ಲ, ಬೇರೆ ಏನಾರ ತೊಗೊತೀನಿ. ನೋಡೋಣ ಏನು ತೊಗೊಳ್ಳೋದು ಅಂತ. ಇದು ನಂದು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ತಗೊಳ್ಳೋಣ. ಅವರು ಲಕ್ಷ್ಮಣ್ ಸರಿ ಈ ಫ್ರೂಟ್ ಸರಿ ನನಗೆ ಫ್ರೂಟ್ ಕೊಡು ಅಂತೆ. ಇವರು DBC ತೊಗೊಂಬಿಟ್ಟು ನನಗೆ ಫ್ರೂಟ್ ಕೊಡು ಅಂತ. ಈ ಬಂತು ನಮ್ಮದು DBC ನೋಡಿ. ಸೊ ಸೈಕ್ ನನ್ನ ಫೇವ್ರೇಟ್. ಅದೇ ಈ ಸತಿ ಸ್ವಲ್ಪ ಅದೇ ಅವ್ರಲ್ಲೇ ಎತ್ಕೊತೀನಿ ನಾನು. ನೋಯ್ಸ್ ಫ್ರೂಟ್ದು ಸ್ವಲ್ಪ ನಾನು ಚೇಂಜ್ ಇರಲಿ ಅಂತ ಈ ಸತಿ ಹಿಂಗೆ ತೊಗೊಂಡಿದ್ದೀನಿ. ಆದರೆ DBCನೂ ಸ್ವಲ್ಪ ತಿಂತೀನಿ. DBC ಸ್ವಲ್ಪ ಕೊಡ್ತೀರಲ್ಲ ನನಗೆ, ನಾನು ಎತ್ಕೊತೀನಿ. ನೋಡ್ತಾ ಇದ್ದೀನಿ, ಸ್ವಲ್ಪನೆಲ್ಲ ಎತ್ಕೊತೀನಿ. ಯಾವಾಗಲೂ ಇದು ಎತ್ಕೊಬರ್ತೀನಿ, ನನಗೆ ಎತ್ಕೊಂಬರ್ತಾರೆ. ಇವಾಗ ನಾವು ತಿನ್ನೋಣ ಅಷ್ಟೇ. ನಾವು 4 ಜನ ಇದ್ದೀವಲ್ಲ, 4 ಚಾಯ್ಸ್ ನೋಡಿ. ಇವರು ಆಲ್ರೆಡಿ ನಂದು ಎತ್ಕೊಂಡವ್ರೆ. ನಾನು ಹೇಳ್ದೆ ನಿಮಗೆ ನನ್ನ ಐಸ್ ಕ್ರೀಮ್ ಎತ್ಕೊಳ್ಳಿ ಅಂತ. ಆವಾಗಲೇ ಕೊಡಲ್ಲ ಅಂದರು. ಸೊ ಆಗಲೇ ಕೊಡಲ್ಲ ಅಂದರು, ಎತ್ಕೊಂಡು ತಿಂತೀನಿ ಇವಾಗ. ಎತ್ಕೊಂಡು ತಿಂತೀನಿ ನೋಡಿ. ಆವಾಗಲೇ ಕೊಡಲ್ಲ ಅಂದ್ರಲ್ಲ. ಏಯ್ ಬಿಟ್ರಿ, ನೋಡು ಅಲ್ಲಿ ನೋಡಿ ಹಿಂಗೆ ಆಡ್ತಾರೆ. ಎತ್ತಿ ಕೈ ಎತ್ತಿ ನೀವು. ಇರು ಡೂಡು, ಅಷ್ಟೇ ಏನು ಅಷ್ಟೇ ಅಲ್ಲಿಗೆ. ಸ್ವಲ್ಪ ಜಾಸ್ತಿ ಬರೋ ತನಕನೇ ಬಿಡಲ್ಲಪ್ಪ ಇವರು. ಸೊ ರವಿ ಥ್ಯಾಂಕ್ ಯು. ಲಯನ್ ಅಂತ ಲಯನ್ ಹಾರ್ಟ್. ಅರೆ ವೆಜಿಟೇರಿಯನ್ ಸಿಂಹ ಇದು. ತುಂಬ ಸೈಲೆಂಟ್ ಅವರು, ಅವಾಗ ಸೈಲೆಂಟ್ ಆಗ್ತಾರೆ. ಸೊ ಇವಾಗ ಬಂದೀವಿ ಮನೆಗೆ. ಸಿಂಹ ನೋಡಿ ಎಷ್ಟು ಕಿರ್ಚ್ತಿದ್ದಾರೆ ಗೊತ್ತಾ. ಬನ್ನಿ ತೋರಿಸ್ತೀನಿ. ಏನಿದು? ಓಕೆ 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 ಓಕೆ
ಅವಳಲ್ಲಿ ಅವಳಲ್ಲಿ ಹೆಂಗೆ ಆಡ್ತಾಳೆ ನೋಡಿ, ಆ ಚೀಲನೆಲ್ಲ ಎತ್ಕೊಂಡು ಆಡ್ತಾಳೆ. ಇರು ಒಂದು ನಿಮಿಷ ಇರು ಸಿಂಬಾ, ಇರಮ್ಮ. ಒಳ್ಳೆ ಬನ್ನಿ ತೋರಿಸ್ತೀನಿ ನೋಡಿ, ಈಗ ಅತಿ ಮಾಡಿಟ್ಟಿರ್ತಾಳೆ ಅವಳು ಮನೇನ. ಬನ್ನಿ. ಸೊ ಇವಾಗ ನಾವು ರೆಡಿ ಆಗಿದ್ದೀವಿ, ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೆ. ಅವ್ರ ಜೊತೆ ನಾನು ಹೋಗ್ತೀನಿ, ಸಿಂಬಾ ಹೋಗ್ತಾಳೆ, ನಾವು ಇಷ್ಟು 3 ಜನ ಹೋಗ್ತೀವಿ ನಮ್ಮ ಮನೆಯಲ್ಲಿ. ನೋಡಿ ಇವರು ಶೂ ಹಾಕೋತಿದ್ದಾರೆ, ಅಲ್ಲಿ ಸಿಂಬಾ ಶೂ ಹಾಕೊಳ್ಳೋದಕ್ಕೆ ಬಿಡಲ್ಲ ಅವಳು, ಹಂಗೆ. ಓಕೆ, ಸೊ ಇವಾಗ ರೆಡಿ ಆಗಿದ್ದೀವಿ, ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಓಕೆ ನೋಡಿ, ನಾನು ಹಿಂಗೆ ರೆಡಿ ಆಗಿದ್ದೀನಿ, ಅವಳು ಹಂಗಾಗಿದ್ದಾರೆ, ಸುಮ್ಮ ಹಿಂಗಾಗಿದ್ದಾಳೆ. ಹೋಗೋಣ. ಈಗ ಫಸ್ಟು ನಾವು ಜಿಮ್ ಹತ್ರ ಹೋಗ್ತೀವಿ. ಅಲ್ಲೋಗಿ ಅವರು ಹುಡುಗರು ಅಂದರೆ ಯಾರು ಆಟಾಡೋಕ್ಕೆಲ್ಲ ಬರ್ತಾರೆ, ಅವ್ರನ್ನೆಲ್ಲ ಒಂದೊಂದೇ ಒಬ್ಬೊಬ್ಬರನ್ನ ಕಾರಲ್ಲಿ ಕಳಿಸ್ಬಿಟ್ಟು ನಾವು ಹೋಗ್ಬಿಟ್ಟು ಅಲ್ಲಿಗೆ ಹೋಗೋದು ಡೈರೆಕ್ಟಾಗಿ ಸ್ಟೇಡಿಯಂ ಹತ್ರ. ಓಕೆ, ನೆಕ್ಸ್ಟು ಸ್ಟೇಡಿಯಮ್ಮು ಲೈಟ್ ಅದು. ನೆಕ್ಸ್ಟು ಇವಾಗ ಜಿಮ್ ಹತ್ರ ಹೋದ್ಮೇಲೆ ವ್ಲಾಗ್ ಒಂದು ಇದಾಗ ಕ್ಲಿಪ್ ಹಾಕ್ತೀನಿ. ಓಕೆ, ಸಿಗ್ತೀನಿ, ಬಾಯ್. ನೆಕ್ಸ್ಟ್ ಜಿಮ್ ಹತ್ರ ಸಿಗ್ತೀನಿ. ಓಕೆ, ಸೊ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಗೆ ಬಂದ್ವಿ, ಇವ್ರು ಕಾರ್ತಿನಿ ಪ್ರಶಾಂತನ ಕರ್ಕೊಳ್ಳೋದಕ್ಕೆ. ನೋಡಿ, ಸಿಂಬಾನ ಅಟ್ಟಾಡ್ಸ್ಕೊಂಬಂದ್ಬಿಡ್ತು ಗೈಸ್, ಫುಲ್ಲು ಸಿಂಬಾನ ಪಾಪ ಇಲ್ಲಿ ಎದ್ರುಕೊಂಡು ಕೂತೋಳಕ್ಕ. ಇಲ್ಲ ಅಂದರೆ ಇವಳು ಹಿಂಗೆ ಕೂತಿರೋಳ, ಇವಳು ಸಿಂಬು ಹೆಂಗೆ ಕೂತೋಳೆ, ಭಯ ಪಟ್ಕೊಂಡಿರೋದೇ ಒಳ್ಳೆಯದು. ಯಾಕಂದರೆ ಲಾಸ್ಟ್ ಟೈಮ್ ಕರ್ಕೊಂಬಂದಾಗ ಫುಲ್ ಗ್ರೌಂಡು ಓಡಿದ್ಲು ಹೆಂಗೆ ಓಡಿದ್ಲು ನೋಡ್ಬೇಕಿತ್ತು ನೀವು, ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಅವಳನ್ನ, ಆ ರೇಂಜಿಗೆ ಓಡಿದ್ಲು ಫುಲ್ಲು. ಇವಾಗ ಕೂತಾಳೆ, ಇನ್ನು ಅದು ಅವಳಿಗೆ ಭಯ ಮನ್ಸಲ್ಲಿರೋ ತನಕ ಕೂತಿರ್ತಾಳೆ. ಆಮೇಲೆ ಸ್ಟಾರ್ಟ್ ಶುರು ಇವಾಗ ಇಷ್ಟು ಜನ ಇದ್ದಾರೆ, ಆಡ್ತಾರೆ, ಕೂತ್ಕೊಂಡು ನೋಡೋದು. ತೋರಿಸ್ತೀನಿ ರೀ, ಎಷ್ಟು ದೊಡ್ಡ ಫೀಲ್ಡ್ ಗೊತ್ತಾ ನಮ್ಮ ಕಾಲೇಜ್ದು, ಫುಲ್ ದೊಡ್ಡ ಫೀಲ್ಡ್. ಆ್ಯಕ್ಚುಲಿ ನಾನಿದ್ದಾಗ ಗ್ರೀನ್ ಪಿಚ್ ಅದೆಲ್ಲ ಏನೂ ಮಾಡಿರಲಿಲ್ಲ, ಫೀಲ್ಡ್ ಥರ ಇತ್ತು, ಮಣ್ಣಿತ್ತು. ಇವಾಗೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹಾಯ್ ಅಂತಿದ್ದಾರೆ ಅವರು. ಅಲ್ಲಿ ನೋಡಿ, ಅಲ್ಲಿಗೆ ಓಡಿಸಿದ್ದೀವಿ ಇವಾಗ, ಅಲ್ಲಿಗೆ ಹೋಗಿದ್ದೆ ನಾಯಿಗಳೆಲ್ಲ. ಸ್ಟೇಡಿಯಂ ಇಲ್ಲಿ ಡೋಡು, ಎಷ್ಟು ದೊಡ್ಡ ಸ್ಟೇಡಿಯಂ ನೋಡಿ, ಚೆನ್ನಾಗಿದೆ. ಇನ್ನೂ ಇವ್ರು ಸ್ಟಾರ್ಟ್ ಮಾಡಿಲ್ಲ, ಬಂದು 10 ನಿಮಿಷ ಆಯಿತು, ಇನ್ನೂ ಇವರು ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ಡಿಸ್ಕಷನ್ನೇ ಮಾಡ್ತಾರೆ. ಇವಾಗ ಬೇಗ ಇವರು ಸ್ಟಾರ್ಟ್ ಮಾಡ್ತಾರೆ, ಅವ್ರಿಗೂ ಟೈಮ್ ಆಗುತ್ತಲ್ಲ, ಅದಕ್ಕೆ ಬೇಗ ಸ್ಟಾರ್ಟ್ ಮಾಡ್ತಾರೆ. ಚೆನ್ನಾಗಿರುತ್ತೆ ಮ್ಯಾಚ್. ಆ್ಯಕ್ಚುಲಿ ಕುತ್ಕೊಂಡು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವ್ರ ಮ್ಯಾಚು. ಜಗಳ ಎಂತ ಆಡಲ್ಲ, ಇಲ್ಲಿಗೆ ಬಂದಾಗ ಜಗಳ ಆಡಲ್ಲ ಇವ್ರುಗಳು, ಚೆನ್ನಾಗಿ ಆಡ್ತಾರೆ. ಕುತ್ಕೊಂಡು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನೋಡಿ, ಇವರಿಬ್ಬರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾವ್ರೆ ಸುಮ್ಮನೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಪ್ರಾಕ್ಟೀಸ್ ಮಾಡ್ತಾರೆ. ಲೆಫ್ಟ್ ರೈಟ್ ಬ್ಯಾಟಿಂಗ್ ಚೇಂಜ್ ಆದಾಗೆಲ್ಲ ಓಡಾಡ್ತಾರೆ.
ಓಯ್ ಎದ್ರಕೊಳ್ಳೋದು ನೀನು ಅಲ್ಲಿ ಶಿಂಬಿ ಬೇಸರ ಬರ್ತಾರೆ ಆಯ್ತು ನೋಡಕ್ಕೆ ನಾಳೆ ತಂದಿದ್ದು ಮಾಮೂಲಿ ಬಿಕ್ಕಿ ಎಷ್ಟು ಗಟ್ಟಿ ಇರುತ್ತೆ ಸರಿ ಬಿಡ ಸಿಗೋಣ ನಡೀರಿ ಸಿಗ್ನಲ್ ಏನು ಬೀಳಲ್ಲ ಎರಡನೇ ಸತಿ ಇದು ನಡೀರಿ ಸಿಗ್ನಲ್ ಬೀಳಲ್ಲ ಹೇಳ್ತೀರಮ್ಮ ನೀನು ನಿಂದೆ ಗಾಡಿ ನನಗೇನಿಲ್ಲ ನಾನು ಹೆಲ್ಮೆಟ್ ಹಾಕಿಲ್ಲ ನೀನು ಹೆಲ್ಮೆಟ್ ಹಾಕಿಲ್ಲ 1500 ರೂಪಾಯಿ ಆಯ್ತದೆ ನೈಕಿ ಬ್ರ್ಯಾಂಡೆಡ್ ಬೇರೆ ಹಾಕಿದ್ರ ಹೆಲ್ಮೆಟ್ ಅದು ಅದೇ ಟೋಪಿ ತಲೆ ಶಿರಸ್ತ್ರಾವಣ ಶಿರಸ್ತ್ರಾಣ ಅಂತ ಹೇಳಿ ಏನು ರಕ್ಷಾ ಕವಚ ಗಾಡಿ ಬೇರೆ ಕನ್ನಡ ಮೇಷ್ಟ್ರು ಏನ್ರಿ ಒಂದು ಟೈರ್ನರಿ ಹೇಳ್ರಿ ಶಿರಸ್ತ್ರಾಣ ಅಂತಂದ್ರೆ ಸರಿ ಸಿಗ್ನಲ್ ಬಿಡ್ತು ತಲೆಯಲ್ಲಿ ಜೀವ ಇರೋದು ಅಯ್ಯೋ ಬರೀ ಪುಳಿಸ್ತಾರೆ ತಿರ್ಗಾ ಇಷ್ಟು ಚಳಿಲಿ ಕಾಫಿ ಕುಡಿಯೋಕೆ ಬಂದವ್ರೆ ಇವರು ಟೈಮು ಒಂದು ನಿಮಿಷ ಟೈಮ್ ನೋಡಿ 5:00 ಆಯಿತು ಈ ದೀಕ್ಷಾ ಇವಾಗ ಕಾಫಿ ಕುಡಿಬೇಕಂತ ಇವರೇ ಅಲ್ಲಿಂದ ಇವರೇ ಕುಡಿಬೇಕಿರೋದು ಕಾಫಿ ಸೊ ಗೈಸ್ ಇವಾಗ ಬಂದ್ವಿ ಮನೆಗೆ ಇವಾಗ ಟೈಮು 5:30 ಆಗಿದೆ ಇವಾಗ ಬಂದ್ವಿ ಸೊ ಸ್ವಲ್ಪ ಹೊತ್ತು ಮಲ್ಕೊತೀವಿ ಮಲಗಿದ್ದಾವೆ ಎದ್ದೇಳಬೇಕು ಮಲಗಿ ಅಪ್ಪ ಏನು ಗೊತ್ತಾಗ್ತಿಲ್ಲ ಎಷ್ಟು ನಿದ್ದೆ ಬರ್ತಾಯಿದೆ ಗೊತ್ತಾ ಎಷ್ಟು ಚಳಿ ಇತ್ತು ಗೊತ್ತಾ ಅಪ್ಪ ಏನಾರ ಆಗಲಿ ಇವಳಂತೂ ಅಪ್ಪ ಸಿಂಬಾ ಅಂತೂ ನೋಡಿ ಅವಳಿಗೆ ಅವಳ ಆಟ ಸಾಮಾನು ಇದ್ದರೆ ಸಾಕು ನಿದ್ದೆ ಬರಲ್ವೋ ಇಲ್ಲ ಇಡೀ ಮನೆಯೇ ಅವಳ್ದು ಮಾಡ್ಕೊಬಿಟ್ಟವಳೆ ಟೈಮು 5:30 ಇನ್ನು 5:30 ಅಲ್ಲ 5:20 ಆಗಿದೆ ಓಕೆ ಗೈಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್